ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಸುರಂಗ ಸಮರ ನಡೀತಾ ಇದೆ. ಟನಲ್ ಯೋಜನೆ ವಿರುದ್ಧ ತೊಡೆ ತಟ್ಟಿದ ಬಿಜೆಪಿ ಸಂಸದ ತೇಜಸ್ವಿ ಹೋರಾಟಕ್ಕೆ ಅಶೋಕ್ ಇದೀಗ ಸಾಥನ್ನು ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನು ಕೂಡ ನಡೆಸಿದ್ದಾರೆ. ಟನಲ್ ಯೋಜನೆ ವಿರೋಧ ಮಾಡಿ ಬಿಜೆಪಿ ಜನ ಜಾಗೃತಿ ಯೋಜನೆಯನ್ನು ಕೂಡ ಕೈಗೊಂಡಿದೆ. ಟನಲ್ ಯೋಜನೆಗೆ ವಿರುದ್ಧ ಸಹಿ ಸಂಗ್ರಹ ಕೂಡ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರೆ. ಈಗಾಗಲೇ ಮೊದಲಿನಿಂದಲೂ ಕೂಡ ತೇಜಸ್ವಿ ಸೂರ್ಯ ಟನಲ್ ಯೋಜನೆ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಬರ್ತಾ ಇದ್ರು. ಟನಲ್ ಯೋಜನೆ ಬೇಡ ಅಂತಂದೇಳಿ ಒಂದ್ ಕಡೆ ಈಗ ವಿಪಕ್ಷ ನಾಯಕ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಮೊನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಅವರು ಭೇಟಿಯನ್ನು ಕೊಟ್ಟು ಅಲ್ಲಿ ಕೆಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರು. ಈಗ ಮತ್ತೆ ಈ ಟನಲ್ ವಾರ್ ಜೋರಾಗಿ ನಡೀತಾ ಇದೆ. ಇದಕ್ಕೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಜೊತೆಗೆ ಒಂದು ಅಭಿಯಾನವನ್ನ ಕೂಡ ಕೈಗೊಂಡಿದ್ದಾರೆ. ಬೆಂಗಳೂರು ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಅನ್ನೋ ಅಭಿಯಾನವನ್ನ ಈಗ ಬಿಜೆಪಿಯವರು ಕೈಗೊಂಡಿದ್ದಾರೆ. ನೋಡಿ, ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಟನಲ್ ವಾರ್ ನಡೀತಾ ಇದೆ. ಈ ಟನಲ್ ವಾರ್ಗೆ ಹಲವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಮತ್ತು ಹಲವರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ರು. ಅದರ ಜೊತೆಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಮಾಡ್ತಾ ಇದ್ರು. ಮೊನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿ ಈ ಟನಲ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದ್ರು. ಅದಾದ ಬಳಿಕ ಮತ್ತೆ ಟಾಕ್ ವಾರ್ ಜೋರಾಗಿತ್ತು. ಈಗ ಸಂಸದ ತೇಜಸ್ವಿ ಸೂರ್ಯ ಅವರ ಜೊತೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಜೊತೆಗೆ ಟನಲ್ ಯೋಜನೆ ವಿರುದ್ಧ ಸಹಿ ಕೂಡ ಸಂಗ್ರಹ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ಕೂಡ ಕೈಗೊಂಡಿದ್ದಾರೆ. ಬೆಂಗಳೂರನ್ನ ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಅನ್ನೋ ಕ್ಯಾಂಪೇನ್ ಕೂಡ ಇದೀಗ ಕೈಗೊಂಡಿರೋದು. ಸಂಸದ ತೇಜಸ್ವಿ ಸೂರ್ಯ ಅವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಹಲವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಟನಲ್ ಯೋಜನೆ ಅಲ್ಲಿ ಏನು ರೋಡ್ ಬರುತ್ತಲ್ಲ ಟನಲ್ ಯೋಜನೆ, ಅದಕ್ಕೆ ಈಗ ಬಿಜೆಪಿಗರು ವಿರೋಧವನ್ನ ಮಾಡ್ತಾ ಇರೋದು. ಈ ಟನಲ್ ರೋಡ್ ಅನ್ನ ನಿರ್ಮಿಸೋದು ಬೇಡ ಅಂತ ಹಲವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದು ಈಗ ದೊಡ್ಡ ಮಟ್ಟದಲ್ಲಿ ವಾರ್ ಶುರುವಾಗಿದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ, ತೇಜಸ್ವಿ ಸೂರ್ಯ ಯಾರು ಹೇಳೋದಕ್ಕೆ ಅಂತ, ಅದನ್ನು ಕೂಡ ಹೇಳ್ತಾ ಇದ್ರು. ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಸುರಂಗ ಸಮರ ನಡೀತಾ ಇದೆ. ಟನಲ್ ಯೋಜನೆ ವಿರುದ್ಧ ತೊಡೆ ತಟ್ಟಿದ ಬಿಜೆಪಿ ಸಂಸದ ತೇಜಸ್ವಿ ಹೋರಾಟಕ್ಕೆ ಅಶೋಕ್ ಇದೀಗ ಸಾಥನ್ನು ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನು ಕೂಡ ನಡೆಸಿದ್ದಾರೆ. ಟನಲ್ ಯೋಜನೆ ವಿರೋಧ ಮಾಡಿ ಬಿಜೆಪಿ ಜನ ಜಾಗೃತಿ ಯೋಜನೆಯನ್ನು ಕೂಡ ಕೈಗೊಂಡಿದೆ. ಟನಲ್ ಯೋಜನೆಗೆ ವಿರುದ್ಧ ಸಹಿ ಸಂಗ್ರಹ ಕೂಡ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರೆ. ಈಗಾಗಲೇ ಮೊದಲಿನಿಂದಲೂ ಕೂಡ ತೇಜಸ್ವಿ ಸೂರ್ಯ ಟನಲ್ ಯೋಜನೆ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಬರ್ತಾ ಇದ್ರು. ಟನಲ್ ಯೋಜನೆ ಬೇಡ ಅಂತಂದೇಳಿ ಒಂದ್ ಕಡೆ ಈಗ ವಿಪಕ್ಷ ನಾಯಕ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಮೊನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಅವರು ಭೇಟಿಯನ್ನು ಕೊಟ್ಟು ಅಲ್ಲಿ ಕೆಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರು. ಈಗ ಮತ್ತೆ ಈ ಟನಲ್ ವಾರ್ ಜೋರಾಗಿ ನಡೀತಾ ಇದೆ. ಇದಕ್ಕೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಜೊತೆಗೆ ಒಂದು ಅಭಿಯಾನವನ್ನ ಕೂಡ ಕೈಗೊಂಡಿದ್ದಾರೆ. ಬೆಂಗಳೂರು ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಅನ್ನೋ ಅಭಿಯಾನವನ್ನ ಈಗ ಬಿಜೆಪಿಯವರು ಕೈಗೊಂಡಿದ್ದಾರೆ. ನೋಡಿ, ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಟನಲ್ ವಾರ್ ನಡೀತಾ ಇದೆ. ಈ ಟನಲ್ ವಾರ್ಗೆ ಹಲವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಮತ್ತು ಹಲವರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ರು. ಅದರ ಜೊತೆಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ವಿರೋಧವನ್ನು ಮಾಡ್ತಾ ಇದ್ರು. ಮೊನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿ ಈ ಟನಲ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದ್ರು. ಅದಾದ ಬಳಿಕ ಮತ್ತೆ ಟಾಕ್ ವಾರ್ ಜೋರಾಗಿತ್ತು. ಈಗ ಸಂಸದ ತೇಜಸ್ವಿ ಸೂರ್ಯ ಅವರ ಜೊತೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಜೊತೆಗೆ ಟನಲ್ ಯೋಜನೆ ವಿರುದ್ಧ ಸಹಿ ಕೂಡ ಸಂಗ್ರಹ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ಕೂಡ ಕೈಗೊಂಡಿದ್ದಾರೆ. ಬೆಂಗಳೂರನ್ನ ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಅನ್ನೋ ಕ್ಯಾಂಪೇನ್ ಕೂಡ ಇದೀಗ ಕೈಗೊಂಡಿರೋದು. ಸಂಸದ ತೇಜಸ್ವಿ ಸೂರ್ಯ ಅವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಹಲವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಟನಲ್ ಯೋಜನೆ ಅಲ್ಲಿ ಏನು ರೋಡ್ ಬರುತ್ತಲ್ಲ ಟನಲ್ ಯೋಜನೆ, ಅದಕ್ಕೆ ಈಗ ಬಿಜೆಪಿಗರು ವಿರೋಧವನ್ನ ಮಾಡ್ತಾ ಇರೋದು. ಈ ಟನಲ್ ರೋಡ್ ಅನ್ನ ನಿರ್ಮಿಸೋದು ಬೇಡ ಅಂತ
ಹಲವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದು ಈಗ ದೊಡ್ಡ ಮಟ್ಟದಲ್ಲಿ ವಾರ್ ಶುರುವಾಗಿದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ, ತೇಜಸ್ವಿ ಸೂರ್ಯ ಯಾರು ಹೇಳೋದಕ್ಕೆ ಅಂತ, ಅದನ್ನು ಕೂಡ ಹೇಳ್ತಾ ಇದ್ರು. ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಸುರಂಗ ಸಮರ ನಡೀತಾ ಇದೆ. ಟನಲ್ ಯೋಜನೆ ವಿರುದ್ಧ ತೊಡೆ ತಟ್ಟಿದ ಬಿಜೆಪಿ ಸಂಸದ ತೇಜಸ್ವಿ ಹೋರಾಟಕ್ಕೆ ಅಶೋಕ್ ಇದೀಗ ಸಾಥನ್ನು ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನು ಕೂಡ ನಡೆಸಿದ್ದಾರೆ. ಟನಲ್ ಯೋಜನೆ ವಿರೋಧ ಮಾಡಿ ಬಿಜೆಪಿ ಜನ ಜಾಗೃತಿ ಯೋಜನೆಯನ್ನು ಕೂಡ ಕೈಗೊಂಡಿದೆ. ಟನಲ್ ಯೋಜನೆಗೆ ವಿರುದ್ಧ ಸಹಿ ಸಂಗ್ರಹ ಕೂಡ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರೆ. ಈಗಾಗಲೇ ಮೊದಲಿನಿಂದಲೂ ಕೂಡ ತೇಜಸ್ವಿ ಸೂರ್ಯ ಟನಲ್ ಯೋಜನೆ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಬರ್ತಾ ಇದ್ರು. ಟನಲ್ ಯೋಜನೆ ಬೇಡ ಅಂತಂದೇಳಿ ಒಂದ್ ಕಡೆ ಈಗ ವಿಪಕ್ಷ ನಾಯಕ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಮೊನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೇಜಸ್ವಿ ಸೂರ್ಯ ಅವರು ಭೇಟಿಯನ್ನು ಕೊಟ್ಟು ಅಲ್ಲಿ ಕೆಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರು. ಈಗ ಮತ್ತೆ ಈ ಟನಲ್ ವಾರ್ ಜೋರಾಗಿ ನಡೀತಾ ಇದೆ. ಇದಕ್ಕೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಜೊತೆಗೆ ಒಂದು ಅಭಿಯಾನವನ್ನ ಕೂಡ ಕೈಗೊಂಡಿದ್ದಾರೆ. ಬೆಂಗಳೂರು ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಅನ್ನೋ ಅಭಿಯಾನವನ್ನ ಈಗ ಬಿಜೆಪಿಯವರು ಕೈಗೊಂಡಿದ್ದಾರೆ. ನೋಡಿ, ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಟನಲ್ ವಾರ್ ನಡೀತಾ ಇದೆ. ಈ ಟನಲ್ ವಾರ್ಗೆ ಹಲವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಮತ್ತು ಹಲವರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ರು. ಅದರ ಜೊತೆಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ವಿರೋಧವನ್ನು ಮಾಡ್ತಾ ಇದ್ರು. ಮೊನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿ ಈ ಟನಲ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದ್ರು. ಅದಾದ ಬಳಿಕ ಮತ್ತೆ ಟಾಕ್ ವಾರ್ ಜೋರಾಗಿತ್ತು. ಈಗ ಸಂಸದ ತೇಜಸ್ವಿ ಸೂರ್ಯ ಅವರ ಜೊತೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕೈ ಜೋಡಿಸಿದ್ದಾರೆ. ಜೊತೆಗೆ ಟನಲ್ ಯೋಜನೆ ವಿರುದ್ಧ ಸಹಿ ಕೂಡ ಸಂಗ್ರಹ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ಕೂಡ ಕೈಗೊಂಡಿದ್ದಾರೆ. ಬೆಂಗಳೂರನ್ನ ರಕ್ಷಿಸಿ, ಟನಲ್ ರೋಡ್ ನಿಲ್ಲಿಸಿ ಅನ್ನೋ ಕ್ಯಾಂಪೇನ್ ಕೂಡ ಇದೀಗ ಕೈಗೊಂಡಿರೋದು. ಸಂಸದ ತೇಜಸ್ವಿ ಸೂರ್ಯ ಅವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಹಲವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಟನಲ್ ಯೋಜನೆ ಅಲ್ಲಿ ಏನು ರೋಡ್ ಬರುತ್ತಲ್ಲ ಟನಲ್ ಯೋಜನೆ, ಅದಕ್ಕೆ ಈಗ ಬಿಜೆಪಿಗರು ವಿರೋಧವನ್ನ ಮಾಡ್ತಾ ಇರೋದು. ಈ ಟನಲ್ ರೋಡ್ ಅನ್ನ ನಿರ್ಮಿಸೋದು ಬೇಡ ಅಂತ ಹಲವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದು ಈಗ ದೊಡ್ಡ ಮಟ್ಟದಲ್ಲಿ ವಾರ್ ಶುರುವಾಗಿದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ, ತೇಜಸ್ವಿ ಸೂರ್ಯ ಯಾರು ಹೇಳೋದಕ್ಕೆ ಅಂತ, ಅದನ್ನು ಕೂಡ ಹೇಳ್ತಾ ಇದ್ರು.